ಹಾಯ್ ಹಲೋ ಸ್ನೇಹಿತರೆ, ನನ್ನ ಚಾನಲ್ ಹೊಂಬೆಳಕು ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನನ್ನ ಚಾನಲ್ ಮುಖಾಂತರ. ಆಮೇಲೆ ವಿಡಿಯೋನ ನಾನು ಯಾವ್ದಾದ್ರು ಅಪ್ಲೋಡ್ ಮಾಡ್ತೀನಿ, ಲೈಕ್ಸ್ ಕೊಡಿ, ಕಮೆಂಟ್ಸ್ ಕೊಡಿ, ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇವತ್ತು ನಾನು ಇನ್ಸ್ಟೆಂಟ್ ಫಲೋಡಾ ಮಾಡ್ತಾ ಇದ್ದೀನಿ. ನಾನು 1 ಲೀಟರ್ ಹಾಲನ್ನ ತೊಗೊಂಡಿದ್ದೀನಿ, ಕಾಯಿಸಿಟ್ಟಿದ್ದೀನಿ. ಮತ್ತು ನೆಕ್ಸ್ಟು ಅದರದ್ದು ಏನು ಪ್ರೋಸೆಸ್ ಅಂತ ಹೇಳ್ತಾ ಹೋಗ್ತೀನಿ. ಹಾಲು ಕೆನೆಗೆಟ್ಬಾರ್ದು, ನೀಟಾಗಿ ಕಾಯಿಸ್ಕೊಂಡು ಸ್ಟಿರ್ ಮಾಡ್ಕೊತಾ ಇರಬೇಕು. ನೀವು ಸ್ಟಿರ್ ಮಾಡಿಕೊಂಡು ಒಂದು ಹದಕ್ಕೆ ಕಾದಿದ ತಕ್ಷಣನೇ ಅದನ್ನ ಆಫ್ ಮಾಡ್ಕೊಬಿಡ್ಬೇಕು. ಕೆನೆ ಕಟ್ಟಿದ್ರೆ ಚೆನ್ನಾಗಾಗಲ್ಲ. ಆ ಇನ್ಸ್ಟೆಂಟ್ ಫಲೋಡಾ ಇದೆಯಲ್ಲ, ಆ ಪ್ಯಾಕೆಟ್ನ ಓಪನ್ ಮಾಡಿಬಿಟ್ಟು ಆಫ್ ಮಾಡಿದ ತಕ್ಷಣನೇ ನೀವು ಹಾಕ್ಬಿಡ್ಬೇಕು. ಏಕೆಂದರೆ ಅದರಲ್ಲಿ ಶಾವಿಗೆ ಎಲ್ಲ ಕೊಟ್ಟಿರ್ತಾರೆ ನಿಮಗೆ. ಹಾಕಿ ಚೆನ್ನಾಗಿ ಸ್ಟಿರ್ ಮಾಡಬೇಕು. ಆಮೇಲೆ ನೀವು ಅದನ್ನೆಲ್ಲ ಪ್ಯಾಕೆಟಲ್ಲಿ ಇರೋದೆಲ್ಲ ಹಾಕಾದ್ಮೇಲೆ ಹಾಲನ್ನ ಮತ್ತೆ ಕಾಯಕ್ಕಿಡಬೇಕು. ಕಾಯಕ್ಕಿಟ್ಟಾದ್ಮೇಲೆ ಈ ಥರ ಸ್ಟಿರ್ ಮಾಡ್ತಾ ಇರಬೇಕು, ಇಲ್ಲ ತಳ ಹಿಡಿದ್ಬಿಡುತ್ತೆ. ಅದು ಸ್ಟಿರ್ ಮಾಡ್ತಾ ಮಾಡ್ತಾ ಅದು ಸ್ವಲ್ಪ ಗಟ್ಟಿ ಪ್ರಮಾಣದಲ್ಲಿ ಬರುತ್ತೆ ನಿಮಗೆ ನೀಟಾಗೆ. ಅಲ್ಲಿವರೆಗೂ ನೀವು ಸ್ಟಿರ್ ಮಾಡ್ತಾನೆ ಇರಬೇಕು. ಅದು ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ಸ್ಟಿರ್ ಮಾಡಿ. ಹೈ ಫ್ಲೇಮಲ್ಲಿ, ಮೀಡಿಯಂ ಫ್ಲೇಮಲ್ಲಿ ಇಡಕ್ಕೆ ಹೋಗ್ಬೇಡಿ. ಸ್ಟಿರ್ ಮಾಡ್ಕೊಳ್ಳಿ ಚೆನ್ನಾಗೆ. ನೋಡಿ ಇವಾಗ ಒಂದು ಅದಕ್ಕೆ ಬರ್ತಾ ಇದೆ. ಈ ಥರ ಫುಲ್ಲುನು ಶಾವಿಗೆ ಬೇಯಬೇಕು. ಒಳಗಡೆ ಅದರಲ್ಲಿ ಶಾವಿಗೆ ಕೊಟ್ಟಿರ್ತಾರೆ, ಅದು ಬೇಯಬೇಕು. ತುಂಬ ಚೆನ್ನಾಗಿ ಫ್ಲೇವರ್ ಬರ್ತಾ ಇದೆ, ವಾಸನೆ, ವೆನಿಲಾ ವಾಸನೆ ಬರ್ತಾ ಇದೆ. ಇದೇ ಥರನೇ ನೀವು ಚೆನ್ನಾಗಿ ಸ್ಟಿರ್ ಮಾಡ್ತಾ ಇದ್ರೆ ಅದು ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ. ಆದಮೇಲೆ ಸ್ವಲ್ಪ ಸ್ಟವ್ ಆಫ್ ಮಾಡಿಬಿಟ್ಟು ಅದನ್ನು ಆರೋದಕ್ಕೆ ಬಿಡಬೇಕು. ಇದು ಇವಾಗ ಆಗಿದೆ ನೋಡಿ. ಇದನ್ನ ಸ್ವಲ್ಪ ಕೂಲ್ ಆಗೋದಕ್ಕೆ ಬಿಟ್ಟಿದ್ದೀರಿ ಆಚೆನೇ. ಇದೆಲ್ಲ ಸ್ವಲ್ಪ ಕೂಲಾಗಿ ತಣ್ಣಕ್ಕಾದ್ಮೇಲೆ ಫ್ರಿಡ್ಜಲ್ಲಿ ಇಡಬೇಕು. 3 to 4 hours ಇಟ್ಟಾದ್ಮೇಲೆ 4 hours ಆದಮೇಲೆ ಇದನ್ನು ತೆಗೆದಾದ್ಮೇಲೆ ನಾವು ಯಾವ ಥರ ಬೇಕಾದರೂ ನಾವು ಗಾರ್ನಿಷ್ ಮಾಡ್ಕೋಬೋದು. ನೀವು ಒಂದು ಬೌಲ್ ತೊಗೊಂಡು ಆರಾಮಾಗಿ ಅದಕ್ಕೆ ಹಾಕ್ಕೊಂಡು ನೀಟಾಗೆ ಲೈಕ್ ಜೆಲ್ಲಿ ಬರುತ್ತಲ್ಲ, ನಾವು ಅಟ್ ಪ್ರೆಸೆಂಟ್ ಜೆಲ್ಲಿ ಏನೂ ತೊಗೊಂಡು ಬಂದಿಲ್ಲ. ಜಸ್ಟ್ ಅದು ಇನ್ಸ್ಟೆಂಟ್ ಪ್ಯಾಕ್ ಎಲ್ಲ ಇರುತ್ತೆ ಅಂತ ಅಂದ್ಬಿಟ್ಟು ತೊಗೊಂಡು ಬಂದ್ವಿ. ಈ ಜೆಲ್ಲಿ ಹಾಕ್ಬಿಟ್ಟು ಇದನ್ನ ಹಾಕಿ ಆಮೇಲೆ ಯಾವುದನ್ನ ಐಸ್ ಕ್ರೀಮ್ ಲೈಕ್ ವೆನಿಲಾ, ಬಟರ್ ಸ್ಕಾಚ್, ಚಾಕ್ಲೇಟ್ ಯಾವುದನ್ನ ತೊಗೊಂಡು ಬಂದು ನೀವು ಅದ್ರ ಮೇಲೆ ಹಾಕ್ಕೊಂಡು ಗಾರ್ನಿಷ್ ಮಾಡ್ಕೋಬೋದು. ಡ್ರೈ ಫ್ರೂಟ್ಸು ಏನಾದರೂ ಚಾಕ್ಲೇಟ್ ಸಿರಪ್ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ, ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಮತ್ತು ಮನೆಗೆ ಬಂದವ್ರಿಗೆ ಯಾರಿಗಾನ ಸರ್ವ್ ಮಾಡೋದಕ್ಕೆ ಇನ್ಸ್ಟೆಂಟಾಗಿ ಮಾಡಿಟ್ಕೊಂಡ್ರೆ ಆರಾಮಾಗಿ ನೀವು ಒಂದೊಂದು ಮನೆಗೆ ಯಾರಾನ ಬಂದಾಗ ಸರ್ವ್ ಮಾಡೋದಕ್ಕೂ ಚೆನ್ನಾಗಿರುತ್ತೆ.